ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಡೈಲಿ ವ್ಲಾಗ್ ಮಾಡಿ ಅದೇ ಇರುತ್ತೆ ಎಲ್ಲ ವ್ಲಾಗಲ್ಲೂ ಒಂದೊಂದು. ಸೊ ಟ್ರೈ ಮಾಡೋಣ ಡೈಲಿ ವ್ಲಾಗಿನ ಮೇಲೆ ಅಂದ್ಕೊಂಡಿದ್ದೀನಿ. ಬಿಕಾಸ್ ನಾನು ಡೈಲಿ ಏನು ಮಾಡ್ತಾಯಿದ್ದೀನಿ ನನ್ನ ಲೈಫಲ್ಲಿ ಅನ್ನೋದು ಇತ್ತೀಚೆಗೆ ನಾನು ತೋರಿಸ್ತಾ ಇಲ್ಲ. ಬ್ಯುಸಿ ಆಗಿಬಿಟ್ಟಿದ್ದೀನಿ ಅಂದ್ಕೊಂಡು. ಸೊ ಮಾಡೋಣ, ಏನಕ್ಕೆ ಸ್ಟಾಪ್ ಮಾಡಬೇಕು, ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆಗುತ್ತಾ ರೀ? ಮಾಡ್ಬೋದಾ? ಲೈಕ್ 1 year ಕಂಪ್ಲೀಟ್ ಮಾಡಿಲ್ವಾ? 1 year ಚಾಲೆಂಜ್. ಅವಾಗ ಇದಕ್ಕೂ ಇವಾಗ ಇರೋ ಇದಕ್ಕೂ ತುಂಬ ವ್ಯತ್ಯಾಸ ಇದೆ. ಶೆಡ್ಯೂಲ್ಸ್ ಅಲ್ಲಿ ಟೈಮ್ ಮಾಡ್ಕೊಳ್ಳೋದೇ ತುಂಬ ಕಷ್ಟ. ಹೌದು, ನೋಡೋಣ, ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನಿಮ್ಮೆಲ್ಲರಿಗೋಸ್ಕರ. ಆ್ಯಂಡ್ ಇವಾಗ ನಾವು ಶ್ರೀರಂಗಪಟ್ಟಣ ಹೋಗ್ತಾ ಇದ್ದೀವಿ. ಏನಕ್ಕೆ ಅಂದರೆ ನಮ್ಮ ಮಾವನ ಅಂಗಡಿ ಓಪನ್ ಆಯಿತು. ನಾನು ಅವತ್ತೇ ವಿಡಿಯೋ ಮಾಡ್ಕೊಂಡು ಬಂದೆ. ಆ್ಯಂಡ್ ಇನ್ನೊಂದೇನೆಂದರೆ, ನಾನು ಅವತ್ತಿನ ದಿನ ಹೋಗಂಗಿರಲಿಲ್ಲ ಪೂಜೆ ಟೈಮಲ್ಲೆಲ್ಲ. ಸುಮ್ಮನೆ ಏನಕ್ಕೆ ನಾವು ಪೂಜೆ ಮಾಡೋಂಗಿಲ್ಲ ಅಂದ್ಬಿಟ್ಟು ಸಂಜೆ ಮೇಲೆ ಹೋಗಿದ್ದೆ. ನಾನು ಹೋಗ್ಬಿಟ್ಟು ವಿಡಿಯೋ ಮಾಡ್ಕೊಂಡು ಹಾಗೆ ಬಂದೆ. ನಾನು ಹಂಗೆ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡ್ತೀನಿ, ನೋಡ್ಕೊಂಡು ಬನ್ನಿ. ಆಮೇಲೆ ಏನಕ್ಕೆ ಶ್ರೀರಂಗಪಟ್ಟಣ ಹೋಗ್ತಾ ಇದ್ದೀವಿ ಅಂತ ಹೇಳ್ತೀನಿ. ಇನ್ನೂ ಓಪನ್ ಆಗಿಲ್ಲ ಅದು. ಅಪ್ಪನೇ ಪೋಣಿ. ಹಾಂ ಸಾಕು. ಗಂಬ ಸ್ವೀಟು ಬೇಡವಾ? ಪೂಜೆ ಮಾಡಿದ್ರೆ ಬಂದಿ ನೀವು ಬೆಳಗ್ಗೆ? ಹೌದಾ? ನೀನು ಹೇಳ್ದ? ಸೊ ನೋಡ್ಕೊಂಡು ಬಂದ್ರಲ್ಲ, ಬಾಳೆ ಮಂಡಿ ಓಪನ್ ಮಾಡಿರೋದು. ಸೊ ಅವರ ಕಸಬೆ ಅದಾಗಿತ್ತು ಆಗಿನ ಕಾಲದಿಂದ. ನಾನು ಅದಕ್ಕೆ ಇವಾಗ ಮಾಡ್ತೀನಿ ಅಂತ ಹೇಳಿದ್ರೆ ನಮಗೇನು ಗೊತ್ತಾಗ ಗೊಂಬೆ ಹುಟ್ಟಿದ್ಮೇಲೆ ಏನೆಲ್ಲ ಸ್ಟಾಪ್ ಮಾಡಿರೋ ಅದೆಲ್ಲ ಮತ್ತೆ ವೇಕಪ್ ತಗೋತಾ ಇದೆ ಅಂತಲೇ ಹೇಳ್ಬೋದು ಅಲ್ವ ರೀ? ಅದೆಲ್ಲ ಅವಾಗ ಸುಮಾರು ಆಲ್ರೆಡಿ 8 years ಆಗೋಗಿತ್ತು ಅನ್ಸುತ್ತೆ. 7-8 years ಆಗೋಗಿತ್ತು. ಬೇಡ ಅಂತ ಸ್ಟಾಪ್ ಮಾಡ್ಬಿಟ್ಟಿದ್ರು. ನಾನೇ ಬೇಡ ಅಂತ ಅಂದ್ಬಿಟ್ಟು ಇದು ಮಾಡಿಸ್ಬಿಟ್ಟಿದ್ದೆ. ಸುಮ್ಮನೆ ಏನಕ್ಕೆ ಕಾಲು ನೋವು ಅದು ಇದು ಅಂತ ಇರ್ತಾರೆ ಅಂದ್ಬಿಟ್ಟು. ಅಲ್ಲಿ ಇದ್ದಾಗ ಅವ್ರಿಗೆ ಒಂಥರ ಹುಷಾರು ಇರ್ತಿರಲಿಲ್ಲ ಶ್ರೀರಂಗಪಟ್ಟಣದಲ್ಲಿ. ಸೊ ಅವಾಗ ಅದಕ್ಕಿಂತ ಬೇಡ ಅಂದ್ಬಿಟ್ಟು ನಾವು ಮೈಸೂರಿಗೆ ಶಿಫ್ಟ್ ಆದಾಗ ಬೇಡ ಅಂದ್ಬಿಟ್ಟು ನಾನೇ ಅಂಗಡಿ ಸಾಮಾನೆಲ್ಲ ಅದನ್ನೇ ಫಸ್ಟು ಶಿಫ್ಟ್ ಆಗ್ಬೇಕಾದ್ರೆ ಅದನ್ನೇ ಫಸ್ಟ್ ಮುಗಿಸ್ಬಿಟ್ಟು ಆಮೇಲೆ ಮನೆ ಸಾಮಾನು ತುಂಬಿಸಿದ್ದೆ. ಸೊ ಈಗ ಇಲ್ಲ ಮಾಡ್ತೀನಿ ಸುಮಾರು ದಿವಸದಿಂದ ಹೇಳ್ತಾನೆ ಇದ್ರು. ನಾನು ಬೇಡ ಅಂತಿದ್ದೆ. ಆಮೇಲಿಂದ ಒಂದ್ಸಲ ಅವರು ಬೇಡ ಅಂತ ಅವರು ಸುಮ್ಮನೆ ಆಗ್ಬಿಟ್ಟಿದ್ರು. ಅದೇನು ಸಡನ್ನಾಗಿ ಅವತ್ತು ಇಲ್ಲ ಮಾಡ್ತೀನಿ ಅಂತಂದ್ಬಿಟ್ಟು ಇದು ಮಾಡಿದ್ರು. ನಾವು ಆಯಿತು ತುಂಬ ದಿವಸದಿಂದ ಕೇಳ್ತಾ ಇದ್ರಲ್ಲ, ಮಾಡಲಿ, ಮನೇಲೆ ಸುಮ್ಮನೆ ಇರೋದಕ್ಕೆ ಅವ್ರಿಗೂ ಬೇಜಾರಾಗುತ್ತೆ, ಮತ್ತು ಟೈಮ್ ಪಾಸ್ ಆಗಬೇಕಲ್ಲ ಅವರಿಗೆ. ಸೊ ಅದು ಕಷ್ಟ. ಸೊ ಬೆಳಗ್ಗೆಯಿಂದ ಸಂಜೆ ತನಕ ಮನೇಲಿದ್ದರೆ ಅವರು ಫುಲ್ ಸೈಲೆಂಟಾಗಿ ಸುಮ್ಮನೆ ಕೂತಿರ್ತಾರೆ. ನಾನು ಜಾಸ್ತಿ ಅಷ್ಟು ಮಾತಾಡಲ್ಲ, ಇವರೇ ಜಾಸ್ತಿ ಮಾತಾಡೋದು. ಇವ್ರ ಅಪ್ಪನ ಹತ್ರ ನಾನು ಚೆನ್ನಾಗಿ ಮಾತಾಡ್ತೀನಿ. ಆ್ಯಂಡ್ ನನ್ನ ಹತ್ರ ಎಲ್ಲ ಶೇರ್ ಮಾಡ್ತಾರೆ ಅವರು. ಯಾವುದೇ ಅಷ್ಟು ಮುಚ್ಚಿ ಇಡಲ್ಲ ನನ್ನ ಹತ್ರ, ಎಲ್ಲ ಶೇರ್ ಮಾಡ್ತಾರೆ. ಸೊ ಹಂಗಾಗಿ ಅವರು ಅಲ್ಲೇ ಹುಟ್ಟಿ ಬೆಳೆದಿದ್ದೆಲ್ಲ ಅಲ್ಲೇ ಅಲ್ಲ ಶ್ರೀರಂಗಪಟ್ಟಣ. ಸೊ ಅವ್ರ ಫ್ರೆಂಡ್ಸು ಮತ್ತು ಅಲ್ಲಿ ಗೊತ್ತಿರೋರು ಎಲ್ಲರೂ ಅಲ್ಲ ಅಂಗಡಿ ಹತ್ರ ಇದ್ದರೆ ಅಂತೂ ಮಾತಾಡಿಕೊಂಡು ಸ್ವಲ್ಪ ಖುಷಿಯಾಗಿ ಆರಾಮಾಗಿರ್ತಾರೆ ಅಂತಂದ್ಬಿಟ್ಟು ಸರಿ ಆಯಿತು, ದುಡ್ಡು ಇದೇ ಅದೇನೋ ದೊಡ್ಡ ಸಂಪಾದನೆ ಮಾಡಿಬಿಟ್ಟು ಏನೋ ಮಾಡಿಬಿಡ್ಬೇಕು ಅಂತ ಟೈಮ್ ಪಾಸ್ ಆಗಲಿ, ಅವ್ರಿಗೂ ಒಂಥರ ನಾನು ಖಾಲಿ ಕೂತಿಲ್ಲ ಏನೋ ಮಾಡ್ತಾ ಇದ್ದೀನಿ ಅನ್ನೋದು ಅವ್ರಿಗೂ ಒಂದು ಇದಿರುತ್ತೆ. ಸೊ ಹಂಗಾಗಿ ಆರಾಮಾಗಿ ಮಾಡ್ತೀನಿ ಅಂತಂದ್ರೆ ಸರಿ ಅಂತಂದ್ಬಿಟ್ಟು. ಇದಕ್ಕೂ ಎಷ್ಟು ಜನ ಗೈಸ್ ಆಲ್ರೆಡಿ. ಅಪ್ಪ, ಈ ಜನಗಳ ತಲೆಯಲ್ಲಿ ಬುದ್ಧಿ ಇದೆಯೋ ಏನೋ ಗೊತ್ತಿಲ್ಲ. ಏನೋ ಕುತ್ಕೊಂಡು ತಿನ್ನೋ ವಯಸ್ಸಲ್ಲಿ ಇದೆಲ್ಲ ಬೇಕಿತ್ತ, ಜನಗಳು ಹಂಗೆ ಮಾತಾಡ್ತಾರೆ ಹಿಂಗೆ ಮಾತಾಡ್ತಾರೆ ಅಂತ ಬಂತು ವಿಷಯಗಳು. ನಾನು ಅಂದೆ ಅದಕ್ಕೇನೆ, ಜನಗಳು ಹೆಂಗಿದ್ರು ಮಾತಾಡ್ತಾರೆ. ನಮ್ಮದು ನಾವು ಮಾಡ್ಕೊಂಡು ಹೋಗ್ತಾ ಇದ್ರೆ ಯಾರ ಮಾತಿಗೂ ಏನೋ ತಲೆ ಕೆಡ್ಸ್ಕೊಬಾರ್ದು. ಎಷ್ಟು ಉರಿ ಅಂದರೆ ಇವಾಗ ನಾನು ಅರ್ನಿಂಗ್ಸ್ ಮಾಡ್ತಾ ಇದ್ದೀನಿ. ಪ್ರಮೋದ್
ಮಾವದವರು ಅರ್ನಿಂಗ್ಸ್ ಮಾಡ್ತಾ ಇದ್ದಾರೆ. ಇನ್ನು ನಮ್ಮ ಮಾವನೂ ಶುರು ಮಾಡಿಬಿಟ್ರು, ಫುಲ್ ಬಗಲು. ಇನ್ನೊಂದು ವಿಷಯ ಹೇಳಿಲ್ಲ, ಅದನ್ನೂ ಹೇಳ್ಬಿಡ್ತೀನಿ ಗೈಸ್. ನಮ್ಮ ಮಮ್ಮಿನೂ ಸ್ಯಾರಿ ಬಿಸ್ನೆಸ್ ಮಾಡ್ತಾ ಇದ್ದಾರೆ. ಊರಲ್ಲಿ ನಾನು ಒಂದಷ್ಟು ಸ್ಯಾರಿ ತೊಗೊಂಡೋಗಿ ಹಾಕಿದ್ದೀನಿ. ಈಗ ಅವರು ಸ್ಯಾರಿ ಬಿಸ್ನೆಸ್ನ ಮಾಡ್ತಾ ಇದ್ದಾರೆ. ಈಗೆಲ್ಲ ನಮ್ಮ ಮಾರ್ಗೋಡ್ನಲ್ಲಿ ಅವ್ರು ಯಾರಾದರೂ ವೀಡಿಯೋ ನೋಡ್ತಾರೆ, ಇವಾಗ ಆ್ಯಂಡ್ ಬೈ ಮಾಡ್ಬೋದು ನಮ್ಮ ಮನೆಯಲ್ಲೇ. ಒಂದಷ್ಟು ಸ್ಯಾರಿಗಳನ್ನ ಸ್ಯಾಂಪಲ್ ಕೊಟ್ಬಿಟ್ಟು ಬಂದಿದ್ದೀನಿ. ಇನ್ನೊಂದಷ್ಟು ಹೋಗ್ತಾ ಹೋಗ್ತಾ ಹಾಕ್ತಾನೆ ಇರ್ತೀನಿ. ಮಮ್ಮಿನೂ ಸೇಲ್ ಮಾಡ್ತಾಯಿದ್ರೆ ಯಾರು ನಾವೇನೂ ಸುಮ್ಮನೆ ಕೂತಿಲ್ಲಲ್ಲ, ಅರ್ನಿಂಗ್ಸ್ ಮಾಡಬೇಕು ಅಂತ ನಿಂತಿದ್ದೀವಿ. ಬಟ್ ನಮ್ಮ ಮಾವಂಗೆ ಯಾವತ್ತೂ ನಾವು ಅರ್ನಿಂಗ್ಸ್ ಮಾಡಿ ಅಂತ ಹೇಳಿಲ್ಲ, ಬಿಕಾಸ್ ಅವ್ರು ತೀರಾ ವಯಸ್ಸಾಗಿದೆ. ಆಲ್ಮೋಸ್ಟ್ ಅವ್ರಿಗೆ ಎಷ್ಟು ವರ್ಷ? 70 ಇಯರ್ಸ್. ಬಟ್ ಅವ್ರು ಏನು ಹೇಳ್ತಿದ್ದಾರೆ ಅಂದರೆ, ನಂಗೆ 100 ರೂಪಾಯಿನೇ ಬರಲಿ, ನಾನು ನನ್ನ ದುಡ್ಡಲ್ಲೇ ನಾನು ಇದು ಮಾಡಬೇಕು, ಯಾರ ಹತ್ರನೂ ಕೇಳಬಾರ್ದು ಅಂತಾರೆ. ಸರಿ ಆಯಿತು ಅಂದ್ಬಿಟ್ಟು ಅಂಗಡಿ ಹಾಕ್ಕೊಟ್ಟಿದ್ದೀವಿ, ಮಾಡ್ತಾಯಿದ್ದಾರೆ. ಸೊ ಇವಾಗ ಅವ್ರಿಗೇ ಸಾಮಾನು ತೊಗೊಂಡೋಗಿ ಕೊಡೋಕ್ಕೆ ಅಂದ್ಬಿಟ್ಟು ಏನು ಮನೆಯದು ಸಿಲಿಂಡರು, ಸಾಮಾನುಗಳು, ಖಾರದ ಪುಡಿ ಎಲ್ಲ ತೊಗೊಂಡು ಹೋಗ್ತಾಯಿದ್ದೀವಿ. ಸೊ ಬನ್ನಿ ಗೈಸ್ ಹೋಗೋಣ. ಆ್ಯಂಡ್ ಅವರು ಯಾರ ಮನೇನೂ ಊಟ ಮಾಡೋಕ್ಕೆ ಇಷ್ಟಪಡಲ್ಲ, ಅವರೇ ಅಡುಗೆ ಮಾಡ್ಕೊಂಡು ತಿನ್ನಬೇಕು. ಯಾಕಂದರೆ ಬ್ಯಾಂಗ್ಳೂರಲ್ಲಿ ಇದ್ದ 1.5 ವರ್ಷ ಆಲ್ಮೋಸ್ಟ್ ಬ್ಯಾಂಗ್ಳೂರಲ್ಲಿ ಇದ್ವಿ. ಅವಾಗೆಲ್ಲ ಅವರೇ ಆರಾಮಾಗಿ ಮಾಡ್ಕೊಂಡು ಅವರೇ ನಾವು ಇಲ್ಲೇ ಮನೆ ಮಾಡಿಕೊಟ್ಬಿಟ್ಟು ಹೋಗಿದ್ವಿ. ಅವರೇ ಮಾಡಿ ಬಡಿಸ್ತಾ ಇದ್ರು. ಸ್ಯಾಟರ್ಡೆ ಸಂಡೇ ಬಂದರೆ ನಮಗೆ ಪ್ರತಿ ಸ್ಯಾಟರ್ಡೆ ಸಂಡೇ ನಮಗೆ ನಾನ್ ವೆಜ್ ಮಾಡ್ತಾಯಿದ್ರು. ಇಲ್ಲಿ ಊಟ ಮಾಡ್ಕೊಂಡು ಆಮೇಲೆ ನಾವು ಮಾರ್ಗೋಡ್ನಳ್ಳಿಗೆ ಹೋಗ್ತಾ ಇದ್ವಿ. ನಾನು ನಮ್ಮಮ್ಮ ತೀರೋದಾಗ ನನಗೆ ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ ಅಡುಗೆ ಊಟ ಅದೆಲ್ಲ ಮಾಡಬೇಕು ಅಂತ. ನಮ್ಮಮ್ಮ ಇದ್ದಾಗ ನಾನೇ ಕುಕ್ಕಿಂಗ್ ಮಾಡ್ತಾ ಇದ್ದಿದ್ದು. ಅದೇ ಅವರು ಬೆಡ್ ರಿಡನ್ ಆಗಿದ್ರಲ್ಲ, ಅವಾಗ ನಾನೇ ಕುಕ್ಕಿಂಗ್ ಮಾಡ್ತಿದ್ದೆ. ಅವಾಗ ಅವ್ರು ತಿಂತಾಯಿದ್ರು, ಎಲ್ಲ ಮಾಡ್ತಿದ್ರು, ನಾನೇ ಮಾಡ್ತಿದ್ದೆ. ಅದಾದಮೇಲೆ ನಮ್ಮಮ್ಮ ತೀರ್ಕೊಂಡ್ಮೇಲೆ ನಾನು ಯಾಕೋ ಅಡುಗೆ ಮನೆಗೆ ಹೋಗೋದೇ ಸ್ಟಾಪ್ ಮಾಡಿಬಿಟ್ಟೆ. ಸೊ ಅವಾಗ ನಮ್ಮ ಡ್ಯಾಡಿ ಅಡುಗೆ ಮನೆಗೆ ಹೋಗಿ ಅವ್ರು ಕಲ್ತ್ಕೊಂಡ್ರು ಮಾಡೋದು. ಚೆನ್ನಾಗಿ ಮಾಡ್ತಾರೆ. ಆ್ಯಂಡ್ ಇವಾಗ ನಮ್ಮ ಪಟ್ಟಣದ ಮನೇನು ಬಿಡಿಸ್ಕೊಂಡಿದ್ದೀವಲ್ಲ, ಕಂಪ್ಲೀಟ್ ಅಲ್ಲಿಗೆ ಒಂದು ಸೆಟಪ್ ಮಾಡಿ ನಾವು ಹೋಗಬೇಕು, ಅಲ್ಲಿರಬೇಕು, 2 ಡೇಸ್ ಇದು ಬರೋಣ ಅಂತ ಅಂದ್ಕೊಂಡಿದ್ವಿ. ಇದು ತುಂಬ ಜನಕ್ಕೆ ಬೆಂಕಿ ಇಟ್ಟಂಗೆ ಆಗುತ್ತೆ ನಾವು ಹೋಗಿ ಅಲ್ಲಿ ಇರೋದು. ಅದು ಉರಿಸ್ಬೇಕು ಅಂತಲೇ ನಾನು ಅಲ್ಲಿ ಹೋಗಿರ್ಬೇಕು ಅಂತಲೇ ಡಿಸೈಡ್ ಮಾಡಿದ್ದೀನಿ. ಹೋಗ್ತೀನಿ ಇನ್ಮೇಲೆ, ಇರ್ತೀನಿ, ಉರ್ಸೋಕ್ಕೆ ಅಂತಲೇ ಹೋಗ್ತೀನಿ, ಇರ್ತೀನಿ. ಏನ್ರಿ, ಒಂದ್ಸಲ ನಾನು ಡಿಸೈಡ್ ಮಾಡಿದ್ಮೇಲೆ ಅದು ಮಾಡೇ ಮಾಡ್ತೀನಿ. ಯಾಕಂದರೆ ತುಂಬ ಜನಕ್ಕೆ ಹೆಂಗಾಗ್ಬಿಡಿದೆ ಅಂದರೆ, ನಾವು ಅಲ್ಲಿಗೆ ನಮ್ಮ ಮನೆಗೆ ನಾವು ಹೋಗ್ತಾ ಇದ್ದೀವಿ, ಅಲ್ಲಿ ಇರ್ತೀವಿ ಅಂದರೆ ಸಜೆಷನ್ಸ್ ಅದ್ರಲ್ಲಿ ಬೇರೆ ಹಂಗೆ ಹಿಂಗೆ ಅದು ಮಾಡಿಬಿಡಿ, ಹಿಂಗೆ ಮಾಡಿಬಿಡಿ, ಸೇಲ್ ಮಾಡಿಬಿಡಿ, ಬಾಡಿಗೆ ಕೊಟ್ಬಿಡಿ, ಹಂಗೆ ಮಾಡಿ ಹಿಂಗೆ ಮಾಡಿ ಅಂತ. ನಮ್ಮ ಪ್ರಾಪರ್ಟಿ ನಾವು ಏನು ಬೇಕಾದರೂ ಮಾಡ್ತೀವಿ. ನಾನು ಉರ್ಸೋಕ್ಕೆ ಅಂತಲೇ ಹೋಗ್ತಾ ಇದ್ದೀನಿ ಗೈಸ್, ಇದಂತೂ ಸತ್ಯ. ಉರ್ಸೋಕ್ಕೆ ಅಂತಲೇ ಅಲ್ಲಿಗೆ ಶಿಫ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇಲ್ಲಿ ಸ್ವಲ್ಪ ಸಾಮಾನು ನಮ್ಮ ಇಬ್ಬರಿಗೆ ಏನು ಬೇಕಷ್ಟು ಇಟ್ಕೊಂಡು ಎಲ್ಲ ಶಿಫ್ಟ್ ಮಾಡ್ತೀನಿ ಅಲ್ಲಿಗೆ. ಅಲ್ಲಿ ನಮ್ದು ಅಟ್ಟ ಗಿಟ್ಟ ಎಲ್ಲ ಇದೆ, ಚೆನ್ನಾಗಿದೆ, ಜೋಡಿಸ್ಕೊಬೋದು. ಸೊ ಹಿಂಗಾಗ್ತಾ ಇದೆ, ಏನು ಊರಿನೋ ಏನೋ ಗೊತ್ತಿಲ್ಲ ನಮ್ಮ ಕಂಡ್ರೆ. ಬಾಡಿಗೆ ಕೊಟ್ಬಿಟ್ಟು ಅದರಿಂದ ಏನು ನಾವು ಅದರಿಂದ ಬಾಡಿಗೆ ಬಂದ್ರೂ ನಾವು ಜಾಸ್ತಿ ಏನು ಇದು ಮಾಡ್ತೀವಿ, ಲೀಸ್ಗೆ ಹಾಕ್ಬಿಟ್ಟಿದ್ವಿ ಒಂದ್ಸಲ. ಸೊ ಲೀಸ್ ಅಮೌಂಟ್ ಗೊತ್ತಲ್ಲ ನಿಮ್ಗೇನು, ಅಲ್ಲಿ ಇಲ್ಲಿ ಪಟ್ಟ ಅಂತ ಹೋಗೇ ಬಿಡುತ್ತೆ. ಇವಾಗ ಲೀಸ್ಗೆ ಹಾಕಿ ಸುಮ್ಮನೆ ನಮ್ಗೆ ಕೊಡೋ ಟೈಮ್ ಇರುತ್ತಲ್ಲ, ಈಸ್ಕೊಳ್ಳೋ ದೊಡ್ಡ ವಿಷಯ ಎಲ್ಲ, ಬರುತ್ತೆ ದುಡ್ಡು. ಕೊಡುವಾಗ ಇದೆಯಲ್ಲ ಕಷ್ಟ, ಸಿಗಬೇಡ ಕಷ್ಟ, ಅದು ಆಗಲ್ಲ. ಅದಕ್ಕೆ ಅದೆಲ್ಲ ಬೇಡ, ರಿಸ್ಕು, ನಾವೇ ಇರೋಣ ಅಂದ್ಬಿಟ್ಟು ಗೊತ್ತಾ, ನಾವೇ ಮನೇಲಿ ದೀಪ ಹಚ್ಕೊಂಡು ಆರಾಮಾಗಿದ್ರೆ ನಮಗೆ ಒಂಥರ ನೆಮ್ಮದಿ. ಯಾರೋ ಕೊಟ್ಬಿಟ್ಟು ಅವ್ರ ಮನೆಗಳ ಥರ ನೋಡ್ಕೊಳ್ಳಲ್ಲ. ನಾವಿವಾಗ ಬಾಡಿಗೆ ಮನೇಲಿ ಇದ್ದೀವಿ, ನಾವ್ ಹೆಂಗ್ ನೋಡ್ಕೋತೀವಿ ಅಂದ್ರೆ ನಮ್ಮ ಮನೆ ಥರ ನೋಡ್ಕೊತೀವಿ. ಮಾಡಿಲ್ಲ, ತುಂಬಾ ಒಂಥರ ಫುಲ್ ಎಲ್ಲ ಇದು ಮಾಡಿಲ್ಲ. ಅಯ್ಯೋ ನೀರು ಸರಿಯಾಗಿ ಬರ್ತಿರಲಿಲ್ಲ, ಅದಿಲ್ಲ ಇದಿಲ್ಲ ಅಂತ ಕಂಪ್ಲೇಂಟ್ ಹೇಳ್ತಾರೆ. ನಾವು ಹಂಗಾರೆ 25 ವರ್ಷ ನಾನು ಮನೇಲಿ ಬೆಳೆದೇ ಇಲ್ವಾ, ನಾವೇನು ಇದೇ ಮಾಡಿಲ್ವಾ ಮನೇಲಿ? ಎಲ್ಲ ಚೆನ್ನಾಗಿದೆ, ಕಮ್ಮಿ ಇಲ್ಲ, ಎಲ್ಲ ಚೆನ್ನಾಗಿದೆ. ಅದು ಪೇಟೆ ಬೀದಿ ಇಲ್ಲ, ಅಲ್ಲಿ ಏನು ಆಂಜನೇಯ ಟೆಂಪಲ್ ಇದೆಯಲ್ಲ, ಅದ್ರ ಎದುರುಗಡೆ ರೋಡ್ ನಮ್ಮ ಬಂದಿಗೌಡ ಶಾಪ್ ಅಂತ ಹಳೆ ಕಾಲದ್ದು ಇತ್ತು ನೋಡಿ, ಅದು ಪಕ್ಕದ ರೋಡಲ್ಲೇ ನಮ್ಮ ಮನೆ ಇರೋದು. ಸೊ ಬನ್ನಿ ಹೋಗೋಣ. ಗೈಸ್ ಇವನ್ನು ನೋಡಿದ್ದೀರಾ? ನಿನ್ನೆ ತಾನೇ ರೀಲ್ಸ್ ನೋಡಿದೆ ನಾನು. ಸ್ಕ್ಯಾನ್ ಕ್ಯಾಶ್ ಉಂಟು, ಕೊಡು ಅಪ್ಪು ಕ್ಯಾಶು. अभी 100 के 3 5 बचा का तो 200 कर देना सर. स्कैन इसको भेगा मम्मी. 5 बचा ले लो, 200 कर दो. स्कैन प्लीज. गाइस ये हಣ್ಣು ನೆನಪಿದೆಯಾ? 120 5 बचा कर लो सर. ಇದು ಸ್ಕ್ಯಾನ್ ಆಗ್ತಲ್ವಲ್ಲ? ಕ್ಯಾಶ್ ಇದೆ, ಕೊಡು ಮಗನೇ ಹಿಂದೆ.
ब्लॉग बना रही है क्या? ಯಾ ಯಾ मेरे को मैं प्लीज दिखाती हूँ। ಹಾಂ ಗೈಸ್ ನೋಡಿ ಹೆಣ್ಣು ನೆನಪಿದ್ಯಾ ಮ್ಯೂಟ್ ಮಾಡಮ್ಮ ಶಿವ್ರಿಗೆ ಫೋನ್ ರಿಸೀವ್ ಮಾಡಿ ಗೈಸ್ ಇದಕ್ಕೆ ಮಲ್ಬೆರಿ ಅಂತಾರಂತೆ ನಮ್ಮ ಕಡೆ ಇಪ್ಪನೇ ಎರಳೆ ಅಂತ ಹೇಳ್ತಾರೆ ನಿನ್ನೆ ತಾನೇ ವಿಡಿಯೋ ನೋಡಿದೆ ಆ್ಯಕ್ಚುಲಿ ನಾನು ಅವ್ರು ಈ ಬಾಕ್ಸ್ಗೆ 120 ರೂಪೀಸ್ ಕೊಟ್ಟು ಬೈ ಮಾಡಿ ವಿಡಿಯೋ ಮಾಡಿದರು ನಾವು ಎಷ್ಟು ಕೊಟ್ವಿ 120ಗೆ 3 ಬಾಕ್ಸ್ ತೊಗೊಂಡಿದ್ದೀವಿ ತಿನ್ನೋಣ ಮಮ್ಮಿ ನಮ್ಮ ಜಮೀನಲ್ಲಿ ನಮ್ಮ ಮನೆ ಹಿಂದೆ ಎಷ್ಟು ಬಿಡ್ತಾ ಇದೆ ಗೊತ್ತಾ ಇದು ನಾನು ತಿಂದೆ ಇಲ್ಲ ಇದೆ ನೇರಳೆ ಅಂತ. ಅದಕ್ಕೆ ಕೇಳಿದ್ದು ನಾನು ಅವ್ನಿಗೆ ಏನು ಏನಂತ ಅವನು ಮಲ್ಬರಿ ಮಾಲ್ಬೇರಿ ಅಂತ ಆದರೆ ಇಪ್ಪನೇರಳೆ ಅಂತೀವಿ ನಾವು ಆಮೇಲೆ ಇನ್ನೊಂದು ಅವರು ವ್ಲಾಗ್ ಮಾಡ್ತಾ ಇದ್ದೀರಾ ನನಗೂ ಗೊತ್ತು ವ್ಲಾಗ್ ನೋಡ್ತಾ ಇರ್ತೀನಿ ಅಂತ ಅಂದ ಹುಡುಗ ನಮ್ಮನ್ನೆಲ್ಲ ವ್ಲಾಗ್ಸ್ ನೋಡ್ತಾ ಇರ್ತೀನಿ ಅಂತ ಗೈಸ್ ಸೇಮ್ ಟೇಸ್ಟ್ ಇದೆ ನನ್ನ ಮಗಳಿಗೆ ಇವತ್ತು ಇಂಜೆಕ್ಷನ್ ಆಗಿದೆ 9 ಮಂತ್ಸದು ಬಿಕಾಸ್ ಲೇಟ್ ಆಯಿತು ಏನಕ್ಕೆ ಅಂತ ಹೇಳಿದ್ರೆ ನಾವು ಪ್ರೈವೇಟಲ್ಲೆಲ್ಲ ವ್ಯಾಕ್ಸಿನೇಷನ್ ಹಾಕ್ಸ್ತಿದ್ದೀವಲ್ಲ ಟೈಫಾಯ್ಡು ಕ್ಯಾನ್ಸರ್ದು ಇದೆಲ್ಲ ಒಂದಷ್ಟು ಹಾಕ್ಸ್ತಿದ್ದೀವಲ್ವ ಅದಕ್ಕೆ ಲೇಟ್ ಆಯಿತು 11 ಮಂತ್ಸ್ಗೆ ಹಾಕ್ಸಿದ್ವಿ ಅವಳಿಗೆ ಜ್ವರ ಬಂದ್ಬಿಟ್ಟಿದೆ ಮಲಗಿದಾಳೆ ಅಪ್ಪ ತಿನ್ನು ಚೆನ್ನಾಗಿರುತ್ತೆ ಓ ಯಪ್ಪ ಹಾಂ ತಿನ್ನಿ ರೆಡ್ಡೆಲ್ಲ ಬ್ಲ್ಯಾಕೇ ತಿನ್ನೋದು ಆ್ಯಕ್ಚುಲಿ ಸ್ವೀಟ್ ಇರೋದು ಹಿಂಗಿದೆ ಉಪ್ಪು ಖಾರ ಜೊತೆ ತಿಂದರೆ ಸ್ವರ್ಗ ಏನಾಗ ತಿನ್ನು ಅಗಿ ಈ ಸಿಟಿಗೆ ತಗೊಂಬಂದ್ಬಿಟ್ಟು ಮಕ್ಳಿಗೆ ಏನೂ ಗೊತ್ತಿಲ್ಲ ಇದ್ರ ಬಗ್ಗೆ ಸುಬರ ವಿಷಯ ತಿಂದಂಗೆ ತಿಂತವನು ತಿಂದಿಲ್ಲ ಅವನು ನಂಗೆ ಗೊತ್ತು ನೋಡಿ ಕೊಟ್ಟೆ ಒಂದು ಕೊಟ್ಟೆ ಮತ್ತೆ ಓದಿದ್ಯಾ ಊಟಕ್ಕೆ ಓದಿದ್ಯಾ ಆಯ್ತು ಸಾರಿ ಮಗಳು ಜಾಗ ಬಿಡು ಉಪ್ಪು ಗೈಸ್ ಅದು ಶ್ರೀರಂಗಪಟ್ಟಣದ ಫೇಮಸ್ ಕಬಾಬ್ ತಿಂತಾ ಇದ್ವಿ ನಮ್ಮ ತಿಂದವರು ಎಸ್ ಗೈಸ್ ಕಬಾಬ್ ಎಲ್ಲ ತಿನ್ಕೊಂಡು ಮನೆಗೆ ಪಾರ್ಸಲ್ ಒಂದು 1/4 kg ತೊಗೊಂಡು ಗೈಸ್ ಅಲ್ಲೊಂದು 100 ಗ್ರಾಮ್ ತಿಂದು ಗೈಸಲ್ಲಿ ನನಗೆ 100 ಗ್ರಾಮು ಪ್ರಮೋದ್ ಅವ್ರಿಗೆ ಸಪ್ರೇಟ್ 100 ಗ್ರಾಮು ನಮ್ಮ ಅವಾಗ 100 ಗ್ರಾಮ್ ತೊಗೊಂಡ್ವಿ ತಿನ್ನೋಕ್ಕೆ ಅಂದ್ಬಿಟ್ಟು ಆಮೇಲೆ ಮನೆಗೆ 1/4 kg ಪಾರ್ಸಲ್ ಮಾಡಿ ಅಂತ ಊಟಕ್ಕೆ ನೆಂಚ್ಕೊಳಕ್ಕೆ ಅಂತ ಅಂದ್ವಿ ನೋಡಿದ್ರಿ ಏನಾಯಿತು 100 ಗ್ರಾಮ್ ತಿನ್ಕೊಂಬಿಟ್ವಿ ಆ 1/4 kg ಮನೆಗೆ ತರೋದು ಅಲ್ಲೇ ತಿನ್ಕೊಂಡ್ವಿ ಅಷ್ಟು ಚೆನ್ನಾಗಿತ್ತು ಸಕ್ಕತ್ತಾಗಿ ಮಾಡ್ತಾರೆ ಅದರಲ್ಲಿ ಅವ್ರ ಕಬಾಬ್ ನೋಡಿ ನಂಗೆ ಮೈಸೂರು ಕಬಾಬ್ ಇಷ್ಟ ಆಗ್ತಿಲ್ಲ ಆನ್ ದ ವೇ ಹೋಗ್ತಾ ಇದ್ದೀವಿ ಗೈಸ್ ಇದನ್ನು ನಾನು ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದು ತಂಡ ಫಂಡ ಅಂತ ತುಂಬ ಚೆನ್ನಾಗಿರೋದು ಗೈಸ್ ಅದಾದ್ಮೇಲೆ ಇನ್ನೊಂದು ಯಾವುದೋ ತರಕ್ಕೆ ಹೋಗಿದ್ದಾರೆ ಅಪ್ಪುಗೇನೋ ಒಂದು ಬಾದಾಮ್ ಮಿಲ್ಕ್ ಹೇಳಿದ್ದಾನೆ ನಾನು ತಂಡ ಫಂಡ ತಿಂತಾಯಿದ್ದೀನಿ ಆಮೇಲೆ ಇನ್ನೊಂದು ಏನೋ ತರ್ತಾರೆ ನೋಡೋಣ ಬಾದಾಮಿ ಅಲ್ಲಿ ಮಾತಾಡ್ತಾ ಇದ್ಲು ಬಂದಿದ್ದಾರೆ ಹೌದಾ ನಿಧಾನ ಅಪ್ಪು ನಂಗೊಂಚೂರು ಕೊಡು ಇನ್ನೊಂದು ಬರ್ತಾ ಇದೆ ಚಿನ್ನಿ ಏನದು ಆಯಿತು ಕೂಡ ಆಯಿತು ಕೊಡು ನಾನಿದು ತಂಡ ಫಂಡ ಎಷ್ಟನೇ ಸಲ ಬಂದಿರಲ್ಲ ತಂಡ ಫಂಡಾಗ ಎಷ್ಟನೇ ಸಲ ಅಂತಾನ ಸುಮಾರು 7-8 ಸಲನೇ ಹೋಗಿದೆ ಫ್ಯಾನ್ ಆಗ್ಬಿಟ್ಟಿದ್ದೀನಿ ಇದಕ್ಕೆ ನಾನು ನಮ್ಮ ವಿಡಿಯೋ ಡೈಲಿ ನೋಡಿದ್ರೆ ಬರೀ ತಿನ್ನೋದೇ ನೋಡ್ತಾರಲ್ಲ ಬಯಸ್ಕೋಬೇಕಾಗುತ್ತೆ ಆಮೇಲೆ ನಾವು ಇವನು ಮುಗಿಸ್ದಾಗಲೇ ಏನೇನೇನೆ ಅದೇನೋ ಹೊರಡೆ ಇಲ್ಲೇನು ಇಂಜೆಕ್ಷನ್ ಕೊಟ್ರು ಹೆಂಗೆ ಪಿಣ ನಾನು ಜಗಿತಾಳೆ ನೋಡು ಬೆಳಗ್ಗೆಯಿಂದ ಟುಸ್ಸು ಇವಾಗ ಒಂಚೂರು ಪರವಾಗಿಲ್ಲ ಹೆಂಗೆ ರೀ ಅವಳು ನೆಲದ ಮೇಲೆ ಹೋಯ್ತಿರ್ಲಿಲ್ಲ ಅಲ್ವಾ ಏನು ಇಲ್ಲಿ ಬಿಟ್ಟರೆ ಅವಳು ಅಡುಗೆ ಮನೆ ರೂಮ್ಗಳು ಹಾಲು ಹೊರಗಡೆ ಎಲ್ಲ ಒಂದು ರೌಂಡ್ ಸುತ್ತಾಡ್ಕೊಂಡು ಆ ಕಿಟಕಿಯಲ್ಲಿ ಹತ್ಕೊಂಡು ಈ ಕಿಟಕಿ ಎಲ್ಲ ಇಲ್ಲಿ ಅವ್ರ ಪಪ್ಪ ವರ್ಕ್ ಮಾಡ್ತಾ ಇರ್ತಾರಲ್ಲ ಇಲ್ಲಿ
ಈ ಕಿಟಕಿ ಹತ್ಕೊಂಡು ಎಲ್ಲ ಮಾಡ್ತಾಯಿದ್ಲು ಅಲ್ವ ರೀ. ಇವತ್ತೇನು ಇಲ್ಲ ಆ್ಯಕ್ಚುಲಿ. ಗೊಂಬು ಗೊಂಬುಮ್ಮ ಅಮ್ಮ ಅಮ್ಮ ಕರೀತು. ಹಾಯ್. ಕೊಡು ಗೊಂಬು ತಲೆ ತೋರ್ಸಮ್ಮ. ಹಾಯ್. ತಲೆ 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 ಅದ್ರಲ್ಲಿ ಹೊಡ್ಕೊಬಿಡ್ತಾಳೆ ಮೇಲೆ, ಅದರಲ್ಲಿ ಹೊಡ್ಕೊಬಿಡ್ತಾಳೆ. ತಲೆ ತಲೆ ಕಣ್ಣು 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 ನಿಮ್ಮ ಕಣ್ಣು ಕಣ್ಣು ತುಂಬ ಮಾಡ್ದಾಳೆ ಅವಳು ಹೆವಿ. ಕಣ್ಣು 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 ಗೊಂಬು ಅಮ್ಮ ಅಣ್ಣ ಅಮ್ಮ 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 ನಾನು ಹೇಳ್ಬಿಡ್ತಾಳೆ ಹೊಡ್ಕೊತಾಳೆ ಅಂತ. ಪಾಪ. ಸೊ ಎಸ್ ಗೈಸ್, ಮನೆಗೆ ಬಂದ ತಕ್ಷಣ ನನ್ನ ಕೆಲಸ ಏನಂದ್ರೆ ಲಿಪ್ಸ್ಟಿಕ್ನ ವಾಶ್ ಮಾಡಿಬಿಡ್ತೀನಿ. ನಾನು ವೈಟ್ ವೈಪ್ಸ್ ತೊಗೊಂಡು ನೀಟಾಗಿ ರಿಮೂವ್ ಮಾಡಿಬಿಡ್ತೀನಿ. ರಿಮೂವ್ ಮಾಡಿದ್ದೀನಿ. ಆ್ಯಂಡ್ ಗೊಂಬೆ ತುಂಬ ತುಂಬ ಇನ್ನೂ ಚೆನ್ನಾಗಿ ಮಾಡಿದಾಳೆ. ಈಗ ಸ್ವಲ್ಪ ವೀಡಿಯೋ ಆನ್ ಮಾಡಿದ್ರೆ ಕಾನ್ಷಿಯಸ್ ಆಗಿಬಿಡ್ತಾಳೆ ಅವಳು, ವೀಡಿಯೋ ಮಾಡ್ತಾ ಇದ್ದಾರೆ ಅಂತ. ಬಟ್ ಅವಳು ತುಂಬ ಮಾತಾಡ್ತಾಳೆ, ತುಂಬ ಹೇಳ್ತಾಳ್ತಾರೆ. ಈಗ ಎದುರುಗಡೆ ಸಿಕ್ತವ್ರು ತುಂಬ ಹೇಳ್ತಾ ಇರ್ತಾರೆ, ಈ ಕ್ಯೂಟು ಗೊಂಬೆ ಹಂಗೆ ಇದ್ದಾಳೆ ನಿಮ್ಮ ಮಗಳು, ಚೆನ್ನಾಗಿ ಎಲ್ಲನೂ ಮಾಡ್ತಾಳೆ ಅಂದ್ಕೊಂಡು ಹೇಳ್ತಾ ಇರ್ತಾರೆ. ಅವ್ರು ಕೇಳುವಾಗ ಅವಳು ಮಾಡ್ತಾ ಇರ್ತಾಳಲ್ಲ ರಿಯಾಕ್ಷನ್ಗೆ, ಎಷ್ಟು ವರ್ಷ ಅಂತ ಅಂತಾರೆ ಪಮ್ಮಿ ಅವಳಿಗೆ? 1.5 ವರ್ಷದ ಅಂತ ಕೇಳ್ತಾರೆ. ಅವಳು ಎಲ್ಲ ಆ ಥರ ಆ ಲೆವೆಲಿಗೆ ಮಾಡ್ತಾಳೆ ಅವಳು. ಸೊ ಅದಕ್ಕೋಸ್ಕರ 1.5 ವರ್ಷನ ಪಾಪುಗೆ ಅಂತ ಕೇಳ್ತಾರೆ. ಇಲ್ಲ ಇವಾಗ 10 months ಅಂತ ಹೇಳಿದ್ರೆ ಅಷ್ಟೇನಾ ಅಂತ ಹೇಳ್ತಾರೆ. ಸೊ ಆ ಲೆವೆಲ್ಗೆ ಅವಳು ಮಾಡ್ತಾ ಇದ್ದಾಳೆ. ಆ್ಯಂಡ್ ಗೊಂಬೆದು ಫೀಡ್ ಬಗ್ಗೆ ಕೇಳ್ತಿದ್ರಿ. ಫೀಡಿಂಗ್ನ ಬಿಡಿಸಿಲ್ಲ ನಾನು. ಆ್ಯಂಡ್ ಎಲ್ಲರಿಗೂ ಈ ಅದೃಷ್ಟ ಸಿಗಲ್ಲ ಅನಿಸುತ್ತೆ. ಬಟ್ ನನಗೆ ಆ ಅದೃಷ್ಟ ಇದೆ, ನನ್ನ ಮಗಳಿಗೆ ಫೀಡ್ ಮಾಡಿಸೋಂಥದ್ದು. ಈಗ ತುಂಬ ಜನ ಈಗೆಲ್ಲ ಯಾವುದೋ ಫಾರ್ಮುಲಾ ಮಿಲ್ಕ್ ಅಂತೆ, ಅದೇನೋ ಪೌಡರ್ ಮಿಲ್ಕ್ ಅಂತೆ, ಹಸು ಹಾಲು ಆಲ್ರೆಡಿ ಎಲ್ಲ ಶುರು ಮಾಡಿಬಿಟ್ಟಿರ್ತಾರೆ. ಬಟ್ ನನ್ನ ಮಗಳಿಗೆ ನನ್ನ ಬ್ರೆಸ್ಟ್ ಫೀಡ್ ಬಿಟ್ಟು ನಾವು ಯಾವುದೇ ರೀತಿ ಸಪ್ರೇಟ್ ಮಿಲ್ಕ್ನ ಹಾಕ್ತಿಲ್ಲ. ಆ್ಯಂಡ್ ಅವಳೇ ಫೀಡಿಂಗ್ನ ಬಿಡ್ತೀನಿ ಅಂದ್ರೂ ಬಿಡ್ಸೋಕ್ಕೆ ನನ್ನ ಕೈಲಿ ಆಗ್ತಾಯಿಲ್ಲ. ಅಷ್ಟು ಚೆನ್ನಾಗೇ ಮಿಲ್ಕ್ ಬೂಸ್ಟ್ ಆಗ್ತಾಯಿದೆ, ನನಗೆ ಚೆನ್ನಾಗಿ ಮಿಲ್ಕ್ ಬರ್ತಾಯಿದೆ. ಸೊ ಅದರಿಂದ ನಾನು ಫೀಡಿಂಗ್ನ ಐ ಥಿಂಕ್ 1-2 years ಅಥವಾ 1.5 yearವರೆಗೂ ಕುಡಿಸ್ತೀನಿ. ಅದನ್ನ ಡಿಸೈಡ್ ಆಗಿದ್ದೀನಿ ನಾನೇ. ಬಿಕಾಸ್ ನನಗೆ ಬಿಡ್ಸೋಕ್ಕಾಗಲ್ಲ. ನನಗೆ ಅವಳು 1 or 2 hour ಫೀಡ್ ತೊಗೊಳ್ಳಿಲ್ಲ ಅಂದ್ರೇ ನನಗೆ ಆಗ್ತಾ ಇರಲ್ಲ. ಸೊ ಅದಕ್ಕೋಸ್ಕರ ಸೊ ಎಲ್ಲರಿಗೂ ಅದೃಷ್ಟ ಇರಲ್ಲ, ನನಗೆ ಆ ಅದೃಷ್ಟ ಇದೆ. ನನ್ನ ಮಗಳಿಗೆ ಚೆನ್ನಾಗಿ ಫೀಡ್ ಮಾಡೋಂಥದ್ದು ಮಾಡಿಸ್ತೀನಿ. ದೇವ್ರ ಬ್ಲೆಸ್ಸಿಂಗ್ ಅದು. ಖುಷಿಯಾಗುತ್ತೆ. ನನ್ನ ಮಗಳನ್ನೂ ಅದೃಷ್ಟವಂತೆ, ನಾನು ಅದೃಷ್ಟವಂತೆ. ಎಲ್ಲರಿಗೂ ಅದು ಸಿಗಲ್ಲ, ನನಗೆ ಸಿಕ್ಕಿದೆ, ಅದನ್ನು ಉಪಯೋಗಿಸ್ಕೊಳ್ತೀನಿ. ಆ್ಯಂಡ್ ಅವಳು ಫುಡ್ ರೋಟೀನ್ ಅಂತ ಏನೂ ಮಾಡ್ತಾಯಿಲ್ಲ. ಫೀಡ್ ಚೆನ್ನಾಗಿ ಕೊಡ್ತೀನಿ. ಆ್ಯಂಡ್ ಸೆರೆಲಾಕ್ ಕೊಡ್ತೀನಿ ಒಂದೊಂದು ಟೈಮು. ಆಮೇಲೆ ನಾರ್ಮಲ್ಲು ಫ್ರೂಟ್ಸು ಅದು ಇದು ಹಂಗೆ ಕೊಟ್ರೆ ತಿನ್ಕೋತಾಳೆ. ಸೌತೆಕಾಯಿ, ಕ್ಯಾರೆಟು ಎಲ್ಲ ಅವಳು ಹಂಗೇ ದವಡೆಲ್ಲೇ ಒಗಿತಾಳೆ. ರೈಸು ಅಷ್ಟೇ, ಬೇರೆ ಮಕ್ಕಳಿಗೆಲ್ಲ ಮಿಕ್ಸಿ ಮಾಡಿ ಸ್ಮ್ಯಾಶ್ ಮಾಡಿ ಎಲ್ಲ ತಿನ್ನಿಸ್ತಾಳೆ. ಬಟ್ ನಾವು ಆ ಥರ ಯಾವುದೂ ಮಾಡಲ್ಲ. ರೈಸ್ನೇ ಹಂಗೆ ಬಾಯಿಗೆ ಹಾಕ್ತೀವಿ, ಆರಾಮಾಗಿ ತಿನ್ಕೋತಾಳೆ. ಫುಡ್ ರೊಟೀನ್ ಅಂತ ಏನು ನಾನು ಮಾಡ್ಕೊಂಡಿಲ್ಲ. ವೀಡಿಯೋ ಮಾಡೋಕ್ಕೂ ಆ ಥರ ಏನೂ ಇಲ್ಲ. ಅವಳು ಎಲ್ಲನೂ ತಿಂತಾಳೆ. ಚಪಾತಿ, ರೊಟ್ಟಿ, ಪೂರಿ, ನಾವು ಏನು ಡೈಲಿ ತಿಂತೀವಿ ಅದನ್ನೇ ಅವಳಿಗೆ ತಿನ್ನಿಸ್ತಾ ಇದ್ವಿ. ಖಾರನ ತುಂಬ ಇಷ್ಟಪಟ್ಟು ತಿಂತಾಳೆ. ಆ್ಯಂಡ್ ಹೊರಗಡೆನೂ ಅಷ್ಟೇ, ಏನಾದ್ರು ತಿನ್ನೋಕೆ ಹೋಗ್ತೀವಲ್ಲ ಅಲ್ಲೂ ಅಷ್ಟೇ ಅವಳು ಆರಾಮಾಗಿ ನಾವು ತಿನ್ನನ್ನೇ ತಿಂತಾಳೆ. ನಾನ್ ವೆಜ್ ಒಂದು ಇಷ್ಟಪಟ್ಟು ಕೇಳ್ತಾ ಇದ್ದಾಳೆ. ಬಟ್ ನಾನ್ ವೆಜ್ನ ನಾವು ಕೊಡೋಂಗಿಲ್ಲ. ಮುಡಿ ಆಗಬೇಕು, ಮುಡಿ ಆದಮೇಲೆ ಕೊಡ್ತೀವಿ. ಈ ಮಂತ್ ಎಂಡಲ್ಲಿ ಮುಡಿ ಕೊಡ್ತೀವಿ. ಮುಡಿ ಆದಮೇಲೆ ಅದು ನಾನ್ ವೆಜ್ನು ಕೂಡ ತಿಂತಾಳೆ. ಸೊ ಹೇಳಬೇಕಿತ್ತು, ಮತ್ತು ಪದೇ ಫುಡ್ ರೊಟೀನ ಕೇಳಬೇಡಿ. ರೊಟೀನ್ ಅಂತ ಏನೂ ಇಟ್ಕೊಂಡಿಲ್ಲ ನಾವು. ಬಿಕಾಸ್ ರೊಟೀನ್ ಇಟ್ಕೊಳ್ಳೋರು ಯಾರಂದರೆ ಮಿಲ್ಕ್ ಬೂಸ್ಟ್ ಆಗ್ತಾಯಿಲ್ಲ, ಅವ್ರಿಗೆ ಮಿಲ್ಕ್ ಬರ್ತಿಲ್ಲ ಅಂದವರು ರೊಟೀನ್ನ ಶುರು ಮಾಡ್ಕೋತಾರೆ. ಬಟ್ ನನಗೆ ಬ್ರೆಸ್ಟ್ ಮಿಲ್ಕ್ ಚೆನ್ನಾಗಿ ಬರ್ತಿರೋದ್ರಿಂದ ನಾನು ಯಾವುದೇ ರೀತಿ ರೊಟೀನ ಇಟ್ಕೊಂಡಿಲ್ಲ. ಮಿಲ್ಕ್ನೇ ಚೆನ್ನಾಗಿ ಅವಳು ಕುಡಿತಾ ಇದ್ದಾಳೆ. ಸೊ ಅಷ್ಟೇ ಹೇಳಬೇಕಿತ್ತು, ಹೇಳಿದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ. ಇಷ್ಟ ಆಗಿರೋ ಲೈಕ್, ಶೇರ್, ಕಮೆಂಟ್ನ ಮಾಡಿ. ನಾನು ಮತ್ತೆ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಲವ್ ಯು ಆಲ್, ಬಾಯ್.